ಹಾಯ್, ಇವತ್ತು ನನ್ನ ಕಿಚನ್ನಲ್ಲಿ ಸ್ಪೆಷಲ್ ಆಗಿ ಕೇಕ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಏರ್ ಫ್ರೈಯರ್ನಲ್ಲಿ ಚಾಕ್ಲೇಟ್ ಕೇಕ್. ಇದು ಎಷ್ಟು ಈಸಿ ಅಂದರೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಹಾಗಾದರೆ ಬನ್ನಿ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಗೆ 3/4 ಕಪ್ ಅಷ್ಟು ಸಕ್ಕರೆ, 4 ರಿಂದ 5 ಸ್ಪೂನ್ ಆಗುವಷ್ಟು ಕೋಕೋ ಪೌಡರ್, ಹಾಗೆ 1/4 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಸ್ಪೂನ್ ಅಷ್ಟು ಅಡುಗೆ ಸೋಡಾ, ಹಾಗೆ ಒಂದು ಮೊಟ್ಟೆಯನ್ನು ಕೂಡ ಹಾಕ್ಕೊಳ್ಳಿ. ನಂತರ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕಿ, ಹಾಗೆ 1/4 ಕಪ್ ಆಗುವಷ್ಟು ಎಣ್ಣೆ, ನಂತರ 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರಿದ್ದರೆ 1-2 ಸ್ಪೂನ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ಬೋದು. ನೋಡ್ಬೋದು, ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಅಲ್ಯೂಮಿನಿಯಂ ಫಾಯಿಲ್ ಬೌಲಿಗೆ ಸ್ವಲ್ಪ ಆಯಿಲನ್ನು ಹಾಕಿ, ನಂತರ ಇದರ ಮೇಲೆ ನಾನು ಪಾರ್ಚ್ಮೆಂಟ್ ಪೇಪರನ್ನು ಹಾಕಿದ್ದೇನೆ. ನೀವು ಈ ಪೇಪರ್ ಇಲ್ಲ ಅಂದರೆ ಬಟರ್ ಪೇಪರ್ ಕೂಡ ಹಾಕ್ಕೊಳ್ಬೋದು. ಇದರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ. ಈಗ ನಾವು ಮಿಕ್ಸ್ ಮಾಡಿಟ್ಟಂತಹ ಮಿಶ್ರಣವನ್ನು ಹಾಕಬೇಕು. ಮೇಲೆ ತನಕ ಹಾಕಬೇಡಿ, ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಇದರ ಮೇಲೆ ಈಗ ನಾನು ಚೋಕೋ ಚಿಪ್ಸನ್ನು ಹಾಕ್ತಿದ್ದೇನೆ. ಇದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಆಪ್ಷನಲ್. ನೋಡ್ಬೋದು, ಈ ರೀತಿಯಲ್ಲಿ ಆಗಿದೆ. ಈಗ ಇದನ್ನು ಏರ್ ಫ್ರೈಯರ್ನಲ್ಲಿ ಇಡಬೇಕು. ಈ ರೀತಿಯಲ್ಲಿ ಇಟ್ಕೊಳ್ಳಿ. ಈಗ ಇದನ್ನು ಮುಚ್ಚಿ 160 ಡಿಗ್ರಿಗೆ ಸೆಟ್ ಮಾಡಿ 30 ರಿಂದ 40 ನಿಮಿಷದ ಒಳಗೆ ಟೈಮನ್ನು ಸೆಟ್ ಮಾಡಿಟ್ಕೊಳ್ಳಿ. ಕೇಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸಣ್ಣ ಕೇಕ್ ಆದರೆ ಒಂದು 20 ನಿಮಿಷದಿಂದ 25 ನಿಮಿಷ ತನಕ ಟೈಮ್ ಸೆಟ್ ಮಾಡಿದರೆ ಸಾಕು. ಈಗ ಆನ್ ಮಾಡಿ. ಈಗ ನೋಡ್ಬೋದು, ಇದು ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಏರ್ ಫ್ರೈಯರ್ನಲ್ಲಿ ಚಾಕ್ಲೇಟ್ ಕೇಕನ್ನು ಮಾಡ್ಕೊಳ್ಬೋದಂತ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ.